ಜೈ ಭೀಮ್. ಏನಿವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತು ಮಾತನಾಡಲಿಕ್ಕೆ ಬಂದಿರತಕ್ಕಂಥ ತಮಗೆಲ್ಲರೂ ವಂದಿಸುತ್ತಾ, ಸರ್ಕಾರದ ವತಿಯಿಂದ ದಿನಾಂಕ 5 ಮೇ 2025ರಿಂದ ಪ್ರತಿ ಹಳ್ಳಿ ಗ್ರಾಮಗಳಿಗೂ ಹೋಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಸಮೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳ ಜೊತೆ ನಮ್ಮ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಹೋಬಳಿ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮದ ಮುಖಂಡರುಗಳು ಹಾಗೂ ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲರೂ ಆ ಸಮೀಕ್ಷೆ ಪಡೀಲಿಕ್ಕೆ ಬರ್ತಕ್ಕಂಥ ಅಧಿಕಾರಿಗಳ ಜೊತೆ ಸೇರಿ ಯಾವ ಹಳ್ಳಿಯಲ್ಲಿ ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅದನ್ನು ನಿಖರವಾದಂಥ ಮಾಹಿತಿಯನ್ನು ಪಡೀಲಿಕ್ಕೆ ಅವ್ರ ಜೊತೆ ಗುರುಸ್ಕೊಂಡು ಈ ನಮ್ಮ ಸಮುದಾಯಗಳ ವಲಯ ಮಾದಿಗ ಎಷ್ಟು ಜನಸಂಖ್ಯೆ ಇದೆಯನ್ನು ಅದನ್ನು ನಿಖರವಾಗಿ ಭರಿಸಲಿಕ್ಕೆ ತಮ್ಮ ಹೋರಾಟದ ಮುಖಂಡರುಗಳಲ್ಲಿ ಮನವಿ ಮಾಡ್ತೀವಿ. ಯಾಕಂತೇಳಿದ್ರೆ ಇವಾಗ ಅಧಿಕಾರಿಗಳು ಹೋದಾಗ ಅವ್ರೇನು ಹೇಳ್ತಾರೆ ಅದನ್ನು ಬರ್ಕೊಂಡು ಬಂದುಬಿಡ್ತಾರೆ. ನಮ್ಮ ಮುಖಂಡರು ಯಾರನ್ನ ಒಬ್ಬರು ಅಲ್ಲ ಅವ್ರ ಜೊತೆಯಲ್ಲಿದ್ದರೆ ಅದನ್ನು ಸ್ಪಷ್ಟವಾದಂಥ ಜಾತಿ ಯಾವುದು ಅನ್ನೋದನ್ನು ಅವ್ರಿಗೆ ತಿಳಿಸ್ಬೋದು. ಅದಕ್ಕೆ ನಮ್ಮ ಮುಖಂಡರುಗಳು ಅವ್ರ ಜೊತೆಗಿದ್ದು ಇದು ಮಾಡಬೇಕು. ಹಾಗೂ ಈ ಸರ್ಕಾರ ಏನು ಇವತ್ತು ವರದಿನ ಮಾಡ್ತಾಯಿದೆ, ಮಾಹಿತಿನ ಕಲೆ ಮಾಡ್ತಾಯಿದೆ, ಆ ಮಾಹಿತಿನ ನಮ್ಮ ಸಂಘಟನೆಗಳವರು ಆಲ್ರೆಡಿ ನಮ್ಮಲ್ಲಿ ಮಾಹಿತಿನ ತಗೊಂಡಿದ್ದೀವಿ. ಎಷ್ಟು ಜನಸಂಖ್ಯೆ ನಮ್ಮಲ್ಲಿದೆ, ವಲಯದ ಮಾದಿಗರದ್ದು ಎಷ್ಟು ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವೊಂದು ಮಾಹಿತಿಯನ್ನು ನಮ್ಮ ಹತ್ರ ಇದೆ. ಸರ್ಕಾರ ನಾಳೆ ಈ ವರದಿ ಮಾಹಿತಿನ ಪಡೆದ ಮೇಲೆ ಬಹಿರಂಗ ಪಡಿಸುತ್ತಲ್ಲ, ಆವಾಗ ನಮ್ಮ ಮಾಹಿತಿಗೂ ಸರ್ಕಾರದ ಮಾಹಿತಿಗೂ ಇಂಚುಮಿಂಚು ಸರಿಯಾಗಿದ್ದಾಗ ನಾವು ಅದನ್ನು ಒಪ್ಕೊಳ್ತೀವಿ. ಇಲ್ಲಾಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಮಾಹಿತಿನ ಸರ್ಕಾರಕ್ಕೆ ಕೊಡ್ತೀವಿ. ಇದು ಎಲ್ಲ ಪರಿಶಿಷ್ಟ ಜಾತಿಗೂ ಒಂದು ಅವರವ್ರ ಜಾತಿ ಎಷ್ಟಿದೆ ಅನ್ನೋದನ್ನು ಗುರುಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ದಯವಿಟ್ಟು ಎಲ್ಲ ಪರಿಶಿಷ್ಟ ಜಾತಿಯ 101 ಜಾತಿಗಳು ಅವರವರ ಜಾತಿಯ ನಿಖರವಾದಂಥ ಜಾತಿ, ಮಾದಿಗರಾದರೆ ಮಾದಿಗ, ವಲಯರಾದರೆ ವಲಯ, ಬೋವಿ ಆದರೆ ಬೋವಿ ಯಾವುದಿದೆಯೋ ಅದನ್ನು ಬರೆಸಿ ಈ ಜಾತಿ ಗಣತಿಯಲ್ಲಿ ಸ್ಪಷ್ಟವಾದ ಮಾಹಿತಿ ನೀಡಬೇಕಂತೇಳಿ ಎಲ್ಲರಲ್ಲೂ ತಮ್ಮಲ್ಲಿ ಕೇಳ್ಕೊಡ್ತೀವಿ. ಸರ್, ಇನ್ನೊಂದು ಆದಿ ಕರ್ನಾಟಕ, ಆದಿ ದ್ರಾವಿಡ ಈ ಥರ ಬಂದಾಗ ಅವರು ಉಪಜಾತಿ ಅದ್ರ ಮುಂದೆ ಮೆನ್ಷನ್ ಮಾಡಬೇಕಾ, ಇಲ್ಲಾಂದರೆ ಡೈರೆಕ್ಟಾಗಿ ಅವರು ಜಾತಿ ಹೇಳ್ಬೇಕಾ? ಇವಾಗ ಆದಿ ಕರ್ನಾಟಕ, ಆದಿ ದ್ರಾವಿಡ ಬರ್ಸೋದಕ್ಕನ್ನ ಮುಂಚಿತವಾಗಿ ನಾವು ಮಾದಿಗ, ವಲಯ ಅನ್ನೋದನ್ನೇ ಬರ್ಸೋದು ಉತ್ತಮ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಕಾಲಮ್ಗಳು ಯಾವ ಥರ ಇದೆ? ಕಾಲಮ್ ಮೇಲೆ ಮಾದಿಗ ಅಂತ, ಮಾದಿಗರಿದ್ದರೆ ಮಾದಿಗ ಅಂತ, ವಲಯ ಇದ್ದರೆ ವಲಯರು ಅಂತೇಳಿ ಬರ್ಸೋದು ತುಂಬ ಉತ್ತಮವಾಗಿತ್ತು ಅಂತೇಳಿ ಹೇಳ್ತೀವಿ. ಸರ್, ಈ ಎಂಪಿರಿಕಲ್ ಡಾಟಾ ಆದಮೇಲೆ ಆದಿ ಕರ್ನಾಟಕ, ಆದಿ ದ್ರಾವಿಡನ ಕೈಬಿಟ್ಟು ಮಾದಿಗ, ವಲಯ, ಬೋವಿ ಈ ಥರನೇ ಇರುತ್ತಾ? ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿ ಬಂದು ಮಾದಿಗ, ವಲಯ ಈ ಥರ ಗುರುತಿಸ್ಕೊಳ್ಳೋದು ಒಳ್ಳೆಯದು.